ಇನ್ನು ಧರ್ಮಸ್ಥಳ ದೇಗುಲ ವಿರುದ್ಧ ಅಪಪ್ರಚಾರ ಆರೋಪದಲ್ಲಿ ದೂತ ಯೂಟ್ಯೂಬರ್ನ ಸಮೀರ್ಗೆ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. ಧರ್ಮಸ್ಥಳದಲ್ಲಿ ಅಪಪ್ರಚಾರ ಆರೋಪ ಎದುರಿಸ್ತಾ ಇರುವ ಸಮೀರ್ ನಮ್ಮ ವಿಡಿಯೋದಲ್ಲಿ ದಂಗೆ ಏಳುವಂತೆ ಜನರಿಗೆ ಪ್ರಚೋದಿಸಿದ್ರು. ಈ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಠಾಣೆಯಲ್ಲಿ ದೊಂಬಿ ಪ್ರಚೋದನೆ ಸೇರಿದಂತೆ ಹಲವಾರು ಕೇಸ್ಗಳು ದಾಖಲಾಗಿತ್ತು. ಸಿಡಿಆರ್ ಹಾಗೂ ಮೊಬೈಲ್ ನೆಟ್ವರ್ಕ್ ಆಧರಿಸಿ ಸಮೀರ್ ಬಂಧನಕ್ಕಾಗಿ ಬನ್ನೇರುಘಟ್ಟ ಸಮೀಪದ ಅವರ ಮನೆಗೆ ಹೋಗಿದ್ರು ಧರ್ಮಸ್ಥಳ ಪೊಲೀಸರು. 8 ಗಂಟೆಗಳ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು. ಆದರೆ ಅವ್ರು ಬಂದಿರಲಿಲ್ಲ. ಆದರೆ ಕೋರ್ಟ್ಗೆ ಅವರು ನಿರೀಕ್ಷಣಾ ಅರ್ಜಿಯನ್ನು ಹಾಕೊಂಡಿದ್ರು. ಅರ್ಜಿ ವಿಚಾರಣೆ ಆಲ್ ರೈಟ್, ಈಗ ಅವ್ರಿಗೆ ಬೇಲ್ ಕೊಟ್ಟಿದ್ದಾರೆ. ಐ ಎಕ್ಸ್ಪೆಕ್ಟೆಡ್ ಇದು. ಎಲ್ಲರಿಗೂ ಬೇಲ್ ಕೊಟ್ಟಾಗ ಅವ್ರು ಯಾಕೆ ಬೇಲ್ ಕೊಡಬಾರ್ದು? ಕಾನೂನಲ್ಲಿ ಅವಕಾಶ ಇದೆ, ಅದನ್ನು ಅವ್ರು ಬಳಸ್ಕೊಂಡಿದ್ದಾರೆ, ಅವ್ರಿಗೆ ಲಭಿಸಿದೆ. ಇಟ್ಸ್ ಆಲ್ ರೈಟ್. ಬಟ್ ನಾವು ಹಿ ಹ್ಯಾಸ್ ಟು ಗೋ ಟು ಇನ್ ಎನ್ಕ್ವೈರಿಗೆ. ಆಯ್ತು, ಆಮೇಲೆ ಅಲ್ವಾ? ಅದಕ್ಕೆ ಅವ್ರೇನು ಹೇಳ್ತಾರೆ, ನನ್ನ ಭದ್ರತೆ ದೃಷ್ಟಿಯಿಂದ ಬರಕ್ಕೆ ಹಿಂಗ ಕಷ್ಟ ಆಗ್ತಿದೆ, ಭದ್ರತೆ ದೃಷ್ಟಿಯಿಂದ ನಂಗೆ ಧರ್ಮಸ್ಥಳಕ್ಕೆ ಬರಲು ಭಯ, ಅವಶ್ಯಕತೆ ಇದೆಯಾ, ನಾನು ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಆಗೋಗಿದೆ, ನಾನು ಸುರಕ್ಷತೆಯಿಂದ ಬರಲಾರೆ, ನನಗೆ ಈಗಾಗಲೇ ಬೆದರಿಕೆ ಇದೆ ಇರ್ಬೋದು, ವಿಚಾರಣೆಗೆ ಬರಬೇಕಾದ್ರೆ ಹೆಚ್ಚಿನ ಭದ್ರತೆ ಕೊಡಿ, ಪರ್ಯಾಯ ವ್ಯವಸ್ಥೆ ಮಾಡಿ ಜಾಗದ್ದು, ಹಾಗೆ ಹೀಗೆ ಅಂತೆಲ್ಲ ಒಂದಷ್ಟು ಹೇಳಿದ್ದಾರೆ. ಧರ್ಮಸ್ಥಳದವ್ರು ಕೇಳಿಲ್ಲ, ಬನ್ನಿ 13ನೇ ತಾರೀಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಈಗ ಏನೋ ಒಂದು 13ನೇ ತಾರೀಕು ಕೊಟ್ಟರು ನೋಟಿಸ್. ನ್ಯಾಯಾಲಯ ಹೇಳಿದೆ 2 ದಿನದಲ್ಲಿ ಏನೋ ಹೋಗಿ ವಿಚಾರಣೆಗೆ ಹಾಜರಾಗಿತ್ತು. ಲೆಟ್ ದಿಸ್ ಜೆಂಟ್ಲ್ಮನ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ಅಗೈನ್ ಈ ಎಲ್ಲ ಮಾತುಗಳ ಆಧಾರದ ಮೇಲೆ ನ್ಯಾಯಾಲಯನೇ ತೀರ್ಮಾನ ಮಾಡಿದ್ರೆ ಬೇರೆ ವಿಚಾರ. ಅದಿಲ್ಲದೆ ಇದ್ದರೆ ಅಕ್ಯೂಸ್ಡ್ ಹ್ಯಾಸ್ ನೋ ಬಿಸ್ನೆಸ್ ಟು ಇದು ಡೈರೆಕ್ಟ್ ಹೇಗೆ ಇನ್ವೆಸ್ಟಿಗೇಷನ್ ನಡಿಬೇಕು ಅನ್ನೋದನ್ನು ಅಕ್ಯೂಸ್ಡ್ ಹೇಳೋಕ್ಕಾಗಲ್ಲ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಇದನ್ನು. ರಕ್ಷಣೆ ಪಡ್ಕೋಬೋದು, ಹೋಗ್ಲಿಕ್ಕೆ ತಪ್ಪಲ್ಲ, ಅದು ಕೇಳಲೂಬೋದು, ತಪ್ಪಲ್ಲ. ಅದೇಗೆ ನನಗೆ ಅಲ್ಲಿಗೆ ಹೋಗಲಿಕ್ಕೆ ರಕ್ಷಣೆ ಬೇಕು, ನನಗೆ ಅಲ್ಲಿ ರಕ್ಷಣೆ ಇಲ್ದಿದ್ರೆ ನನಗೆ ಅಲ್ಲಿ ಬರೋಕ್ಕೆ ಕಷ್ಟ, ತಗೋಬೋದು, ತಪ್ಪಲ್ಲ. ಹೌದು. ಬಟ್ ಹೀಗೆ ನಡಿಬೇಕು ತನಿಖೆ ಅಂತ ಈ ಕೆನಾಟ್ ಡೈರೆಕ್ಟ್, ಅದನ್ನ ಅಧಿಕಾರಿಗಳು ಮಾಡಬೇಕು. ಅನ್ಲೆಸ್ ಕೋರ್ಟ್ ಡಿಸೈಡ್ಸ್. ಕೆಲವು ಪ್ರಕರಣಗಳಲ್ಲಿ ಬೇರೆ ರಾಜ್ಯಗಳಿಗೆ ಹಾಕ್ತಾರೆ ಕೇಸನ್ನು, ಆ ಥರ ಕೋರ್ಟ್ ಡಿಸೈಡ್ ಮಾಡಿದ್ರೆ ಬೇರೆ ವಿಚಾರ. ಅದು ಅಂದರೆ ಯು ಕೆನಾಟ್ ಡೈರೆಕ್ಟ್. ಎಲ್ಲೋ ಕೂತ್ಕೊಂಡು ವಿಡಿಯೋ ಮಾಡ್ತೀನಿ, ಹೊರಗೆ ಓಡಾಡ್ತೀನಿ, ಯಾರನ್ನ ಬೇಕಾದ್ರೂ ಮೀಟ್ ಮಾಡ್ತೀನಿ, ಆದ್ರೆ ವಿಚಾರಣೆಗೆ ಹೋಗೋದಕ್ಕೆ ಮಾತ್ರ ಭಯ. ಆಯ್ತು, ಅದನ್ನ ಹ್ಯಾಂಡಲ್ ಮಾಡ್ತಾರೆ ಪೊಲೀಸ್ನವರು. ಅವ್ರಿಗೆ ಭಯ ನಿಜವಾಗ್ಲೂ ಇದೆಯಾ ಇಲ್ವಾ, ದೇ ವಿಲ್ ಬಿ ಹ್ಯಾಂಡ್ಲಿಂಗ್ ಇಟ್. ಹೋಗಿರಿ ಕ್ಯಾಕರ್ಸಿ, ಅಲ್ಲಿಗೆ ಕೆರ ಕಿತ್ತೋಗಂಗೆ ಹೊಡೀರಿ. ಎಲ್ಲೋ ಯಾರೋ ಕೂತ್ಕೊಂಡು ಇದು 6 ತಿಂಗಳಾದ್ರೂ ನಿಲ್ಲಲ್ಲ, ತನಿಖೆ ನಡೀತಾ ಇರಬೇಕು, SIT ಮುಂದುವರಿಬೇಕು. ನಿಮ್ಮ ತಾತನ ಮನೆ ಆಸ್ತಿನ SIT ಅನ್ನೋದು ಏನು? ಈ SITನ ಕಾನ್ಸ್ಟಿಟ್ಯೂಟ್ ಮಾಡಿಸಿ ನಡೆಸ್ತಾ ಇರೋದು ನೀವೇನಾದ್ರೂ ತಂದೆ ತಾಯಿಗಳಂಗಾರೆ? ಏನು ಅನ್ಕೊಂಡಿದ್ದೀರಿ ಪೊಲೀಸ್ನವ್ರನ್ನ SITನ? ಹೌ ಕ್ಯಾನ್ ಎನ್ SIT ರನ್ ನಾನು ಇದರಲ್ಲಿ ಎಟರ್ನಲ್ಲಿ ಹೇಗೆ ನಡೆಯೋಕ್ಕಾಗತ್ತೆ? ಇಟ್ಸ್ ಎ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್, ಅದು ಫಾರ್ ಎ ಸ್ಪೆಸಿಫಿಕ್ ಪರ್ಪಸ್ಗೆ. ಅದು ಅಚೀವ್ ಆದ್ಮೇಲೆ ಏನು ನಡೆಸ್ತೀರಿ? 300 ಪ್ರಕರಣ ಇದೆ, 400 ಪ್ರಕರಣ, ಯಾವನ ಅವನು 300 ಪ್ರಕರಣ ಅಂದವನು ಕರ್ಕೊಂಡ್ಬಂದು ತೋರಿಸು ಅನ್ಬೇಕು ಅವನು. ಯಾರಾದರೂ ಆಗ್ಲಿಪ್ಪ, 1000 ಅಂದ್ರಲ್ಲ, 2000ನೇ ಇರ್ಲಪ್ಪ. ಬ್ರಿಂಗ್ ಇಟ್, ಐ ಸೇ, ಶೋ ಇಟ್. ಡೋಂಟ್ ಜಸ್ಟ್ ಟಾಕ್. ಯಾಕೆ? ಅದರ ಪ್ರತಿನಿಧಿಯಾಗಿ ಬಂದವನು 17 ಜಾಗಕ್ಕೆ ಹೋದ್ರೂ ಏನು ಸಿಕ್ಕದೇ ಇರೋ ಪರಿಣಾಮ ಇದು. ಹಾಗಾಗಿ ಇನ್ನು ಮುಂದೆ ಪೊಲೀಸ್ನವ್ರಿಗೆ ಈ ಡೈರೆಕ್ಷನ್ ಕೊಡೋರು 1000 ಆಗಿದೆ, 300 ಆಗಿದೆ, 600 ಆಗಿದೆ ಅಲ್ಲ. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ಮ ಕತೆ? ಓಕೆ, ದೇ ಆರ್ ನೋಬಡಿ ಟು ಗೆಟ್ ಟು ಗಿವ್ ಡೈರೆಕ್ಷನ್ ಅಂಡ್ ಪೊಲೀಸ್ ಶುಡ್ ನಾಟ್ ಲಿಸನ್ ಟು ಇಟ್. ನಿಲ್ಸಿದ್ರೆ ಕೋರ್ಟ್ಗೆ ಹಾಕ್ಬೇಕಾಗತ್ತದ ಆಮೇಲೆ. ಯಾರೊಬ್ರು ಯಾರು ಇದರಿಂದ ಬಾಧಿತರಾಗಿದ್ದಾರೋ, ಯಾರೋ ಆಗಿರ್ಬೋದು, ನನಗೆ ಗೊತ್ತಿಲ್ಲ ಅದು ಯಾರದ್ದು ಅಂತ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಆ ಬಾಧಿತರು ದೂರನ್ನು ತೆಗೆದುಕೊಂಡು ಬೇಸಿಕ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಬೇಕಾಗಬಹುದಾದಂತಹ ಸಾಕ್ಷ್ಯಗಳನ್ನು ತೆಗೆದುಕೊಂಡು ನ್ಯಾಯಾಲಯಕ್ಕೆ ಮೊರೆ ಹೋಗಬೇಕು. ನಮ್ಮ ಕೇಸಿನ ತನಿಖೆ ಮಾಡಿಸಿ ಅಂತ ಸುಮ್ಮನೆ ರೋಡಲ್ಲಿ ನಿಂತ್ಕೊಂಡು ಇದು 400 ಆಗಿದೆ, 4000 ಆಗಿದೆ, ಎದ್ದೇಳಿ ಹೇಳಿ. ಎಲ್ಲಿಗೆ ಹೇಳಬೇಕು? ಎದ್ದು ಬಡಿಗೆ ತಗೊಂಡು ಬಡಿಬೇಕಷ್ಟೇ ಯಾರಿಗಾರ ಅವ್ರಿಗೆ. ಹಂಗಾರೆ ಯಾತಕ್ಕೆ ಕೇಳಬೇಕು? 300 ಆಗಿದೆ, 400 ಆಗಿದೆ ಅಂತ ಯಾರ್ಯಾರು ಕ್ಲೈಮ್ ಮಾಡಿದ್ದೀರಿ ತರಬೇಕಲ್ಲ ಅದಕ್ಕೆ ಬೇಕಾಗಿದ್ದನ್ನು. ಯು ಕಾಂಟ್ ಸಿಂಪ್ಲಿ ಸೇ. ಆಮೇಲೆ ಈ ವ್ಯಕ್ತಿ
ಬಯಸ್ತಿರೋದೇನು ಸರ್? ಪ್ರತಿಭಟನೆ ಆಗಲಿ, ಚರ್ಚೆ ಆಗಲಿ, ಅದನ್ನೇ ಪದೇ ಪದೇ ಏನ್ರಿ ಹೇಳ್ತಾರೆ. ಚರ್ಚೆ? ಹೇಳಿ, ಎದ್ದೇಳಿ, ಚರ್ಚೆ ಏನ್ ನಂಗೆ ಬೇಕಾದ್ರೆ ಹ್ಞೂ ಹೇಳಿ ಎದ್ದೇಳಿ. ಏನು ವಿವೇಕಾನಂದ್ರ ಮೊಮ್ಮಕ್ಕಳು ಎಲ್ಲ ಎದ್ದೇಳಿ ನಕ್ಕಿಲಿ. ಜನ ಯಾವ್ಯಾವ್ದಕ್ಕೋ ಎದ್ದಿಲ್ಲ, ಇನ್ನು ಎದ್ದು ಬಿಡ್ತಾರೆ ಇಲ್ಲಿ. ಹೇಳ್ತಾರೆ ರಿವರ್ಸಲ್ ಎದ್ರೆ ಡೇಂಜರು ನಿಮಗೆ. ಸೈಲೆಂಟ್ ಇದ್ದಾರೆ ಅನ್ನೋ ಹಾ, ಮಾತನ್ನೆಲ್ಲ ಆಕ್ಸೆಪ್ಟ್ ಮಾಡ್ತಾರೆ. ಎದ್ದೇಳಿ ಪ್ರತಿಭಟನೆ ಮಾಡಿ ಅಂದ್ರೆ ಎದ್ದೇಳಬಹುದು, ಪ್ರತಿಭಟನೆನೂ ಆಗ್ಬೋದು. ಒಂದೇ ಕಡೆ ಪ್ರತಿಭಟನೆ ಎದ್ದೇಳಬೇಕಾಗಿಲ್ವಲ್ಲ, ಇನ್ನೊಂದು ಕಡೆನೂ ಪ್ರತಿಭಟನೆ ಎದ್ದೇಳಬಹುದಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಆ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ಪಷ್ಟವಾದ ಮಾಹಿತಿ ಇದ್ದರೆ ಅದು ರೇಪಾರು ಹಾಕ್ಕೊಳ್ಳಿ, ಮರ್ಡರಾರು ಹಾಕ್ಕೊಳ್ಳಿ, 100 ಹಾಕ್ಕೊಳ್ಳಿ, 1000 ಹಾಕ್ಕೊಳ್ಳಿ, ಹೆಂಗ್ ಐಡೆಂಟಿಫೈ ಮಾಡ್ತಾರೆ ಸರ್ ಗಲಾಟೆ ಮಾಡಕ್ಕೆ? ಅದರ ಮಾಹಿತಿಯನ್ನು ಹೇಳಬೇಕು. ಬರೀ ಕೂತ್ಕೊಂಡು ಎಲ್ಲೋ ಒಂದು ಕಡೆ ಹೇಳಿಬಿಟ್ಟು ಓಡಿಸೋದಲ್ಲ ಅದನ್ನು. ಅಂಥವ್ರು ಐದರ್ ದೇ ಹ್ಯಾವ್ ಟು ಬ್ರಿಂಗ್ ಎವಿಡೆನ್ಸ್ ಆರ್ ದೇ ಹ್ಯಾವ್ ಟು ಫೇಸ್ ದ ಕಾನ್ಸಿಕ್ವೆನ್ಸಸ್. 80 ಅಂತ ಯಾರು ಒಪ್ತಾರೆ ಸಾಧ್ಯನ? ನಾನು ಅದಕ್ಕೆ ಹೇಳಿದ್ದು, ಅದರ ಪ್ರತಿನಿಧಿಯ ರೂಪದಲ್ಲಿ ಅವ್ನು ಬಂದಿದ್ದ ಅನಾಮಿಕ. ಹೌದು, ಅವನು ಬುರುಡೆ ಆಯ್ತು ಈಗ 17 ಜಾಗದಲ್ಲಿ ಅಟ್ಲೀಸ್ಟ್ ಹೌದು. ಅವ್ನು ಬುರುಡೆ ಆಗೋಗಿದೆ. ಹಾಗಾಗಿ ನಂಬಕ್ಕೆ ರೆಡಿ ಇಲ್ಲ ಯಾರು ನಂಬ್ತಾರೆ? ಏನಾದರೂ ಸಿಕ್ಕಿದ್ರೆ ಮತ್ತೆ ನಮ್ಮ ಎಸ್